ಅಂತೂ ಕೊನೆಗೂ ರಿಲೀಸ್ ಆಯಿತು ಕಾಟೇರ ಸಿನಿಮಾದ ಟ್ರೈಲರ್. ಕಾಟೇರ ಟ್ರೈಲರ್ ಯಾವಾಗಪ್ಪ ರಿಲೀಸ್ ಆಗುತ್ತೆ ಅಂತ ಕಾದು ಕುಳಿತಿದ್ದ ಡಿಬಾಸ್ ಫ್ಯಾನ್ಸ್ ಮತ್ತು ಕನ್ನಡ ಕಲಾ ರಸಿಕರಿಗೆ ಇದೊಂದು ಹ್ಯಾಪಿ ಸುದ್ದಿ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಬನ್ನಿ ಹಾಗಾದರೆ ಕಾಟೇರ ಸಿನಿಮಾದ ಟ್ರೈಲರ್ನಲ್ಲಿ ಏನೇನು ವಿಶೇಷತೆಗಳಿದೆ, ಟ್ರೈಲರ್ ಎಷ್ಟು ತೂಕದ್ದಾಗಿದೆ ಮತ್ತು ಅಭಿಮಾನಿಗಳಿಗೆ ಟ್ರೈಲರ್ನ ಮುಖಾಂತರ ಕಾಟೇರ ಸಿನಿಮಾದ ಬಗ್ಗೆ ಏನೇನು ರಿವೀಲ್ ಮಾಡಿದ್ದಾರೆ ಅಂತ ನೋಡಿಕೊಂಡು ಬರೋಣ. ಹಾಗಿದ್ರೆ ಸ್ನೇಹಿತರೆ, ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಒತ್ತಿ ನಾನು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ. ಕಾಟೇರ ಸಿನಿಮಾದ ಟ್ರೈಲರನ್ನು ನೋಡಿದ್ರೇ ಗೊತ್ತಾಗುತ್ತೆ, ಖಂಡಿತ ಇದೊಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ. ಡಿಬಾಸ್ ಮಾಡುವ ಎಲ್ಲ ಮೂವಿಗಳು ಫ್ಯಾಮಿಲಿ ಎಂಟರ್ಟೈನಿಂಗ್ ಆಗಿ ಇರ್ತವೆ ಬಿಡಿ. ಕಾಟೇರ ಸಿನಿಮಾ ಕೂಡ ಪಕ್ಕಾ ಒಂದು ಹಳ್ಳಿಯಲ್ಲಿ ನಡೆದಿರುವಂತಹ 1974ರ ದಶಕದ ರಿಯಲ್ ಇನ್ಸಿಡೆಂಟ್ಗಳನ್ನು ಆಧರಿಸಿ ಮಾಡಿರುವಂತಹ ಸಿನಿಮಾ ಅಂತ ಹೇಳಲಾಗಿದೆ. ನೋಡುವಂತಹ ವೀಕ್ಷಕರಿಗೂ ಕೂಡ ಟ್ರೈಲರ್ ಅದೇ ರೀತಿಯ ಫೀಲನ್ನು ಕೊಡ್ತಾ ಇದೆ. ಮತ್ತು ಒಂದು ತಳ ಸಮುದಾಯದ ರೈತರು ಆ ಊರಿನ ಶ್ರೀಮಂತ ಜಮೀನ್ದಾರರ ಕೈ ಕೆಳಗೆ ಸಿಲುಕಿ ಹೇಗೆ ಒದ್ದಾಡ್ತಿರ್ತಾರೆ, ಅವರಿಗೆ ಯಾವ ರೀತಿಯ ತೊಂದರೆಗಳನ್ನು ಶ್ರೀಮಂತ ಜಮೀನ್ದಾರರು ಕೊಡ್ತಿರ್ತಾರೆ, ಅದರ ವಿರುದ್ಧ ಕೆಳ ಸಮುದಾಯದ ಒಬ್ಬ ರೈತ ಹೇಗೆ ಸಿಡಿದೇಳ್ತಾನೆ ಅನ್ನೋದನ್ನು ಈ ಟ್ರೈಲರ್ನಲ್ಲಿ ನಾವು ಕಾಣಬಹುದಾಗಿದೆ. ಸ್ನೇಹಿತರೆ, ಈ ರೀತಿಯ ಸಿನಿಮಾಗಳ ಕಂಟೆಂಟನ್ನು ನಾವು ತಮಿಳು, ತೆಲುಗುಗಳಲ್ಲಿನ ಜೈ ಭೀಮ್, ಅಸುರನ್ ಚಿತ್ರಗಳಲ್ಲಿ ನೋಡಬಹುದಾಗಿದೆ. ಈ ರೀತಿಯ ಚಿತ್ರಗಳು ನಮ್ಮ ಕನ್ನಡದಲ್ಲಿಯೂ ಮೂಡಿ ಬರ್ತಾ ಇರೋದು ನಮ್ಮೆಲ್ಲ ಕನ್ನಡಿಗರಿಗೆ ಹೆಮ್ಮೆ ಪಡುವಂತಹ ವಿಷಯವಾಗಿದೆ. ಟ್ರೈಲರ್ನಲ್ಲಿ ಚಿತ್ರದಲ್ಲಿ ಬರುವ ಎಲ್ಲ ಪಾತ್ರಗಳನ್ನು ಪರಿಚಯಿಸಿದ್ದಾರೆ ಅನಿಸುತ್ತೆ. ಎಲ್ಲ ಮೈನ್ ಕ್ಯಾರೆಕ್ಟರ್ಗಳಲ್ಲಿ ಆ್ಯಕ್ಟ್ ಮಾಡಿರುವ ಫೇಸ್ಗಳನ್ನು ಕೂಡ ನಾವು ಕಾಣಬಹುದು. ಒಂದು ಊರಿರುತ್ತೆ, ಆ ಊರಿನ ಹೆಸರು ಭೀಮನಹಳ್ಳಿ. ಅಲ್ಲಿ ಕೃಷಿ ನೆಲವನ್ನು ಅಗೆಯುವಾಗ ಸಾಮೂಹಿಕವಾಗಿ ನೆಲ ತಗೊಳ್ಳೋಕ್ಕೆ ಮಾನವನ ತಲೆಬುರುಡೆಗಳು ಸಿಗುತ್ತೆ. ಅಲ್ಲಿಂದ ಶುರುವಾಗುತ್ತೆ ನೋಡಿ ಕಾಟೇರ ಚಿತ್ರದ ಟ್ರೈಲರ್. ಸ್ನೇಹಿತರೆ, ನಾನು ಟ್ರೈಲರ್ನಲ್ಲಿ ಏನಿದೆ ಅಂತ ಎಕ್ಸಾಕ್ಟಾಗಿ ಹೇಳೋದಕ್ಕಾಗಲ್ಲ. ನೀವು ಒಂದ್ಸಲ ಟ್ರೈಲರನ್ನು ನೋಡಿಕೊಂಡು ಬಂದರೆ ತುಂಬಾ ಒಳ್ಳೆಯದು. ಟ್ರೈಲರ್ನ ಪ್ರತಿಯೊಂದು ಫ್ರೇಮ್ ಕೂಡ ನನಗೆ ಸಖತ್ ಇಷ್ಟ ಆಗೋದ್ರ ಜೊತೆಗೆ ಡೈರೆಕ್ಟರ್ ತರುಣ್ ಸುಧೀರ್ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಮಗೆ ಎದ್ದು ಕಾಣಿಸುತ್ತೆ. ಇನ್ನು ಪ್ರೇಮ್ನ ಪ್ರತಿಯೊಂದು ಕ್ಲಿಪ್ ಕೂಡ ಒಂದೇ ರೀತಿಯ ಕಲರ್ ಗ್ರೇಡಿಂಗನ್ನು ಹೊಂದಿದ್ದು ಇದಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹೀರೋಯಿನ್ ಆದ ಮಾಲಾಶ್ರೀ ಅವರ ಮಗಳು ತಮ್ಮ ರೋಲ್ನಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ರು ಕೂಡ ಏನೋ ಒಂಥರ ಅವರ ಲುಕ್ ತುಂಬಾ ಡಿಫ್ರೆಂಟ್ ಆಗಿ ಚೆನ್ನಾಗಿ ಕಾಣ್ತಾ ಇದೆ. ಇನ್ನು ಹೇಳ್ಬೇಕಂದ್ರೆ ಈ ಸಿನಿಮಾದಲ್ಲಿ ಡಿವೋಷನಲ್ ಟಚ್ ಕೂಡ ಇದೆ. ಸ್ಥಳೀಯ ದೇವತೆಯಾದ ಹೊಲೆಮಾರಮ್ಮ ದೇವತೆಯನ್ನ ಈ ಚಿತ್ರದಲ್ಲಿ ತೋರಿಸಿದ್ದಾರೆ. ಈ ಕಾನ್ಸೆಪ್ಟ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಎಲ್ಲ ಚಿತ್ರಗಳಲ್ಲಿ ಬರೀ ದೊಡ್ಡ ದೊಡ್ಡ ದೇವರುಗಳನ್ನು ತೋರಿಸಿದ್ರೆ ಇಲ್ಲಿ ಒಂದು ಊರಿನ ಗ್ರಾಮ ದೇವತೆಯನ್ನ ತೋರಿಸಿದ್ದಾರೆ. ಇನ್ನು ಜಗಪತಿ ಬಾಬು ಅವರು ವಿಲನ್ ಅಂದರೆ ಕೇಳಬೇಕಾ, ಅವರು ತನ್ನ ಪಾತ್ರಕ್ಕೆ 100% ಜೀವ ತುಂಬೋದಂತೂ ಗ್ಯಾರಂಟಿ. ಅದೇ ರೀತಿ ಚಿತ್ರದ ಟ್ರೈಲರ್ನಲ್ಲಿ ಅವರನ್ನು ನೋಡಿದ್ರೆ ತನ್ನ ವಿಲನ್ ಪಾತ್ರವನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತ ಅನಿಸುತ್ತೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂದರೆ ಅಲ್ಲಿ ಮಾಸ್ ಫೈಟ್ಗಳು ಇರಲೇಬೇಕು. ಅದೇ ಥರ ಟ್ರೈಲರ್ನಲ್ಲಿ ಕೆಲವೊಂದು ಫೈಟ್ ಬೈಟ್ಸ್ಗಳನ್ನು ನಾವು ನೋಡ್ಬೋದಾಗಿದೆ. ಅದೇ ರೀತಿ ಚಿತ್ರದಲ್ಲಿ ಹಿರಿಯ ತಾರಾಗಣವನ್ನೇ ನಾವು ಕಾಣಬಹುದಾಗಿದೆ. ಕುಮಾರ್ ಗೋವಿಂದ್, ವೈಜನಾಥ ಬಿರಾದರ್, ಶ್ರುತಿ, ಅಚ್ಯುತ್ ರಾವ್, ಇದೇ ರೀತಿಯ ಇನ್ನೂ ಅನೇಕ ತಾರಾಗಣಗಳನ್ನೇ ನಾವು ಕಾಣಬಹುದಾಗಿದೆ. ಒಟ್ಟಾರೆ ಹೇಳೋದಾದರೆ ಕನ್ನಡದಲ್ಲಿ ಈ ರೀತಿಯ ಕಥೆಗೆ ಸಿನಿಮಾವನ್ನು ಒಬ್ಬ ಸ್ಟಾರ್ ನಟ ಮಾಡ್ತಿರೋದು ನಿಜಕ್ಕೂ ನಮಗೆಲ್ಲ ಹೆಮ್ಮೆ ಪಡುವಂತಹ ವಿಷಯವೇ ಆಗಿದೆ. ಇದಕ್ಕೆ ನೀವೇನಂತೀರ ಸ್ನೇಹಿತರೆ? ಚಿತ್ರದ ಹಾಡುಗಳು ಈಗಾಗಲೇ ಆನಂದ್ ಆಡಿಯೋದಲ್ಲಿ ರಿಲೀಸ್ ಆಗಿ ಯೂಟ್ಯೂಬ್ ತುಂಬ ಬಹಳ ಸದ್ದನ್ನೇ ಮಾಡ್ತಾ ಇದೆ. ಡಿಬಾಸ್ ಅವರ ಮೂವಿ ಅಂದರೆ ಅಲ್ಲಿ ಕನ್ನಡದ ಕಂಪಿನ ಹಾಡುಗಳೇ ತುಂಬಿರ್ತವೆ. ಹಾಗೆ ನಿಮ್ಮ ನೆಚ್ಚಿನ ಕಾಟೇರ ಸಿನಿಮಾದ ಹಾಡು ಯಾವುದು ಅನ್ನೋದನ್ನು ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಅಷ್ಟೇ ಅಲ್ಲದೆ ಕಾಟೇರ ಚಿತ್ರದ ಟ್ರೈಲರನ್ನು ನೋಡಿದ್ರೆ ನಿಮಗೆ ಟ್ರೈಲರ್ನಲ್ಲಿ ಯಾವುದು ಇಷ್ಟ ಆಯಿತು ಅನ್ನೋದನ್ನು ನಮಗೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ.